ಮಾರ್ಚ್ 9ರಿಂದ ನಮ್ಮ ಜಿ ಕನ್ನಡದಲ್ಲಿ ಕೃಷ್ಣ ರುಕು ಅಂತ ಹೊಸ ಸೀರಿಯಲ್ ಸ್ಟಾರ್ಟ್ ಆಗ್ತಿದೆ. ಆ ಸೀರಿಯಲ್ ಅಲ್ಲಿ ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋ ಭರತ್ ಅವ್ರು ನಮ್ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸೋಣ. ಹಲೋ ಸರ್. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಗುಡ್ ಗುಡ್. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ವೆಲ್, ನಾವು 3 ಜನ ಅಣ್ಣ ತಮ್ಮಂದಿರಿದ್ದೀವಿ. ನಾನು ಎಲ್ರಿಗಿಂತ ಚಿಕ್ಕವನು, ಭರತ್ ಅಂತ. ನೀವು ಕೇಳಿರ್ಬೋದು, ಪ್ರೊಫೆಸರ್. ಸೊ ಪ್ರೊಫೆಸರ್ ಅಂದರೆ ಆಬ್ವಿಯಸ್ಲಿ ಆ ಥಾಟ್ ಬರೋದು ವೆರಿ ಡಿಸಿಪ್ಲಿನ್ಡ್, ವೆರಿ ಸಿಸ್ಟಮೆಟಿಕ್, ಆ ಥರದ ವ್ಯಕ್ತಿ. ನನಗೆ ಏನೇ ಈಗ ಆಗಬೇಕು ಅಂದರೆ ಅದು ಹಾಗೆ ಆಗಬೇಕು, ಆವಾಗಲೇ ಆಗಬೇಕು. ಸೊ ಈ ರೀತಿ ಕ್ಯಾರೆಕ್ಟ್ರು. ಸರ್, ಭರತ್ ಅನ್ನೋಕ್ಕಿಂತ ಸೂರಜ್ ಅಂದ್ರೆ ನಿಮ್ಮ ರಿಯಲ್ ಲೈಫ್ ಬಗ್ಗೆ ನಮ್ಮ ಜೊತೆ ಹಂಚ್ಕೋಬಹುದಾ? ಅಂದ್ರೆ ಹೇಳ್ಬೋದಾ? ರಿಯಲ್ ಲೈಫು, ನಾನು ಬೆಳಗಾವಿಯವನು. ಅಪ್ಪ ಅಮ್ಮ ಟೀಚರ್ಸು, ಆ್ಯಂಡ್ ನಾನು ಬೆಳೆದಿರೋದು ಓದಿರೋದು ಎಲ್ಲ ಅಲ್ಲೇ. ಸೊ ಈ ಕ್ಯಾರೆಕ್ಟ್ರಿಗೂ ಆ್ಯಂಡ್ ನನ್ನ ಪರ್ಸ್ನಲ್ ಲೈಫ್ಗೂ ರಿಲೇಟ್ ಮಾಡೋದಾದರೆ, ನಮ್ಮ ಅಪ್ಪ ಅಮ್ಮ ಟೀಚರ್ಸು. ಸೊ ಅವ್ರಿಗೆ ನಾನು ಇದನ್ನು ರಿಲೇಟ್ ಮಾಡ್ಬೋದು. ಬಟ್ ಮಗನಾಗಿ ಆ ಥರದ್ದು ಅಷ್ಟು ಸಿಸ್ಟಮ್ಯಾಟಿಕ್ ಅಂತೂ ನಾನು ಇಲ್ಲವೇ ಇಲ್ಲ. ಆ್ಯಂಡ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು, ಮೆಕ್ಯಾನಿಕಲ್ಲು. ಸೊ ಅದೇ ಲೈಕ್ ನೋಡೋರಿಗೆಲ್ಲ ಇದು ಗೊತ್ತಾಗುತ್ತೆ, ಮೆಕ್ಯಾನಿಕಲ್ ಹುಡುಗರು ಯಾವ ರೀತಿ ಇರ್ತಾರೆ ಆ್ಯಂಡ್ ಇದ್ರು ಇಂಜಿನಿಯರಿಂಗ್ ಟೈಮಲ್ಲಿ ಅಂತ. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ದಿ ಕ್ಯಾರೆಕ್ಟರ್ ದಟ್ ಐಮ್ ಪ್ಲೇಯಿಂಗ್ ಆ್ಯಂಡ್ ನಾನು ಹೇಗಿದ್ದೀನೋ ರಿಯಲ್ ಲೈಫಲ್ಲಿ, ಅದು. ಸರ್, ನೀವು ಈಗ ಲೆಜೆಂಡ್ ಆಕ್ಟರ್ ಜೊತೆ ಕೆಲಸ ಮಾಡ್ತಿದ್ರೆ ನಿಮಗೆ ಹೇಗೆ ಅನ್ನಿಸ್ತಿದೆ ಅದ್ರದ್ದು? ದ ವೆರಿ ಫಸ್ಟ್ ಟೈಮ್ ನನಗೆ ಗೊತ್ತು ಎಸ್ ನಾರಾಯಣ್ ಸರ್ ಜೊತೆ ಈ ಪ್ರಾಜೆಕ್ಟಲ್ಲಿ ಇರಬೇಕು ಅಂತ. ಆವಾಗಲೇ ವಾಸ್ ಲೈಕ್, ಲೀಡೇ ಬೇಕು ಅಂತ ಏನಿಲ್ಲ, ಐ ಜಸ್ಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಅಂತ. ಯಾಕಂದರೆ ಮುಂಚೆ ಲೀಡ್ ರೋಲ್ಸ್ ಮಾಡಿದ್ದೀನಿ 2 ಸೀರಿಯಲಲ್ಲಿ. ಇದರಲ್ಲೂ ಲೀಡೇ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಯಾರಿಗಾದರೂ. ಬಟ್ ಆ್ಯಕ್ಟರ್ ಅನ್ನೋ ಪರ್ಸ್ಪೆಕ್ಟಿವಲ್ಲಿ ನನಗೆ ಆ್ಯಕ್ಟಿಂಗಲ್ಲಿ ಗ್ರೋತ್ ಬೇಕು, ಕರಿಯರಲ್ಲಿ ಗ್ರೋತ್ ಬೇಕು, ಕಲಿಯೋದಕ್ಕೆ ತುಂಬ ಸಿಗಬೇಕು ಅಂಥದ್ದಿದ್ದಾಗ ಇಂಥ ಒಳ್ಳೆ ಬೆಳೆದಿರೋ ನಮ್ಮ ಇಂಡಸ್ಟ್ರಿನ ಬೆಳೆಸಿರೋ ಲೆಜೆಂಡ್ಸ್ ಇವರಾಯಿತು, ಸುಚಿತ್ರಾ ಮ್ಯಾಮ್ ಆಯಿತು, ಇವರೆಲ್ಲರಿಂದ ಕಲಿಯೋದಕ್ಕೆ ತುಂಬ ಇದೆ. ನಾವು ಚಿಕ್ಕವರಿಂದ ಇದ್ದಾಗಿಂದು ಅವ್ರನ್ನ ನೋಡಿದ್ದೀವಿ, ಅವ್ರ ಕೆಲಸಗಳನ್ನ ನೋಡಿದ್ದೀವಿ. ಸೊ ಈ ಟೈಮಲ್ಲಿ ಏನು ಬ್ಯಾಕ್ಗ್ರೌಂಡ್ ಇಲ್ಲದೇ ಬಂದು ಅವ್ರ ಜೊತೆ ಕೆಲಸ ಮಾಡೋದಂದರೆ ಡೆಫಿನೆಟ್ ಇಟ್ಸ್ ಅ ಬ್ಲೆಸ್ಸಿಂಗ್ ಆ್ಯಂಡ್ ಆ್ಯನ್ ಅಮೇಝಿಂಗ್ ಅಪರ್ಚುನಿಟಿ ಫಾರ್ ಮಿ. ಸರ್, ನಿಮಗೆ ಈ ಸೀರಿಯಲ್ಗೆ ಹೇಗೆ ಆಫರ್ ಬಂತು ಅಂತ? ಅಂದರೆ ಅದೇ, ಈಗ ಮುಂಚೆ ಎಲ್ಲ ಪ್ರಾಜೆಕ್ಟ್ಸ್ ಮಾಡಿರೋದ್ರಿಂದ ಇಂಡಸ್ಟ್ರಿಯಲ್ಲಿ ಅದು ಇರುತ್ತೆ, ಪ್ರೊಫೈಲ್ ಸರ್ಕ್ಯುಲೇಟ್ ಆಗುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಕೆಲಸ ಮಾಡ್ತಿದ್ದಾರೆ ಅಂತ. ಸೊ ಅಗೇನ್ ದ ಸೇಮ್ ಥಿಂಗ್, ಇವರು ಪ್ರೊಡಕ್ಷನಿಂದ ಕಾಲ್ ಬರುತ್ತೆ, ಲುಕ್ ಟೆಸ್ಟ್ ಆಗುತ್ತೆ. ಸೊ ಹಾಗೆ. ಪ್ರೊಡಕ್ಷನ್ ಟೀಮ್ ಬಗ್ಗೆ ಹೇಳ್ಬೋದಾ ಸರ್? ತುಂಬಾ ಸಪೋರ್ಟಿವ್ ಆಗಿದೆ ಅಂತ ನೀವು ಆಗ್ಲೇ ಹೇಳ್ತಾ ಇದ್ರಿ. ಸೊ ಅದ್ರ ಟೀಮ್ ಬಗ್ಗೆ ಹೇಳ್ಬೋದು, ದಿಲೀಪ್ ಸರ್ ಬಗ್ಗೆ ಆಗಲಿ, ಅವ್ರ ಬಗ್ಗೆ. ದಿಲೀಪ್ ಸರ್ ಇಸ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಸ್ಕಿಲ್ಫುಲ್ ಪರ್ಸನ್. ಹಿ ನೋಸ್ ವಾಟ್ ಹಿ ವಾಂಟ್ಸ್. ಸೊ ಅದನ್ನು ಪಿಕ್ಚರೈಸ್ ಮಾಡಿ ಅದನ್ನು ನಮಗೆಲ್ಲ ಹೇಳೋದಿದೆಯಲ್ಲ, ಫುಲ್ ಹಿಂಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತಾರೆ, ಆ ಕನ್ಫ್ಯೂಷನ್ನೇ ಇರಲ್ಲ. ಸೊ ಅವ್ರ ಬಗ್ಗೆ ಆಯಿತು. ಆ್ಯಂಡ್ ಈವನ್ ವಿದ್ಯಾ ಮ್ಯಾಮ್, ವೆರಿ ಅಮೇಝಿಂಗ್ ಪರ್ಸನ್, ವೆರಿ ಸಪೋರ್ಟಿವ್ ಆ್ಯಂಡ್ ಅಮೇಝಿಂಗ್ ಪರ್ಸನ್. ದ ಹೋಲ್ ಟೀಮ್ ಇಟ್ ಸೆಲ್ಫ್ ಸ್ಕಿಲ್ಫುಲ್ ಪೀಪಲ್ ಇದ್ದಾರೆ, ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ವರೆಗೂ, ಎವ್ರಿ ಒನ್. ಯಾ. ಸೊ ನೀವು ಹೇಳಿದ್ರಿ ನಾನು ಪ್ರೊಫೆಸರ್ ಅಂತ. ಸೊ ಸ್ಟ್ರಿಕ್ಟ್ ಆಗಿರ್ತೀರಾ ಸ್ಟೂಡೆಂಟ್ಸ್ ಜೊತೆ, ಇಲ್ಲ ಜಾಲಿ ಆಗಿರ್ತೀರಾ? ಆ ತರ ಇದ್ರಲ್ಲಿ ಯಾವ ತರ? ಸ್ಟೂಡೆಂಟ್ಸ್ ಜೊತೆ ಹೇಗಿರ್ತೀನಿ ಅನ್ನೋದು ನೋಡೋದಕ್ಕೆ ಎಪಿಸೋಡ್ ನೋಡಲೇಬೇಕು. ಬಟ್ ಮನೇಲಿ ಹೇಗೆ? ನೀವು ಮನೇಲಿ ಕೂಡ ಸ್ಟ್ರಿಕ್ಟಾ? ಕ್ಯಾರೆಕ್ಟರ್ ನೀವು ನಾನು ಸ್ಟ್ರಿಕ್ಟ್ ಅನ್ನೋಕ್ಕೇನಿಲ್ಲ, ಹಂಗೆ ನಾನು ವೆರಿ ಕ್ಯಾಶುವಲ್ ಜೋವಿಯಲ್. ಕ್ಯಾರೆಕ್ಟ್ರಲ್ಲಿ ಐ ಆಮ್ ವೆರಿ ಪರ್ಟಿಕ್ಯುಲರ್. ಅದೇ, ನನಗೆ 9 ಗಂಟೆಗೆ ತಿಂಡಿ ಬೇಕು ಅಂದರೆ 9 ಗಂಟೆಗೆ ತಿಂಡಿ ಬೇಕು, ಹಾಗೆ. ಯಾವಾಗ ಆಗಬೇಕು ಆವಾಗಲೇ ಆಗಬೇಕು, ಆ ರೀತಿ. ಇಮೋಷ್ನಲಿ ಅಷ್ಟೆಲ್ಲ ತೋರಿಸ್ಕೊಳ್ಳಲ್ಲ, ವೆರಿ ಪ್ರಾಕ್ಟಿಕಲ್ ಪರ್ಸನ್. ಏನೋ ನಡೀತಾ ಇದೆ ಅಂದರೆ ಓಕೆ ನಡೀತಾ ಇದೆ ಅಷ್ಟೇ, ಬೇರೆಯವ್ರ ಥರ ಹಿಂಗೆ ಅಯ್ಯೋ ನಡೀತಾ ಇದೆ. ನಿಮ್ಮ ಅಣ್ಣ ತಮ್ಮಂದಿರ್ದು ಬಾಂಡಿಂಗ್ ಹೇಗಿದೆ? ಆ ಬ್ರದರ್ಹುಡ್ ಅನ್ನೋದು ಇರುತ್ತಲ್ಲ, ಅದು ಹಿಂಗಾಗತ್ತೆ ಹುಡುಗರಿಗೆ. ಸೊ ಅಗೇನ್ ಆನ್ ಸೆಟ್, ನಾವು ಆಫ್ ದ ಕ್ಯಾಮ್ರಾ ಆಗಲಿ ಅಥವಾ ಆನ್ ಕ್ಯಾಮ್ರಾ ಆಗಲಿ, ಅದು ಆ ಬಾಂಡಿಂಗ್ ಕಾಣಿಸ್ಕೊಳುತ್ತೆ. ಇಟ್ಸ್ ವೆರಿ ಗುಡ್. ಲೈಕ್ ಬೋತ್ ಆಫ್ ದೆಮ್ ಆರ್ ದ ಜೆಮ್ ಆಫ್ ಅ ಪರ್ಸನ್. ಆ್ಯಂಡ್ ನಮ್ಮ 3 ಜನರದ್ದು ಕನೆಕ್ಷನ್ ಏನಿದೆ, ಇಟ್ಸ್ ವೆರಿ ನ್ಯಾಚುರಲ್. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಈ ಸೀರಿಯಲ್ಲು ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಪ್ಯಾಕ್ಡ್ ಸೀರಿಯಲ್ ಇದೆ. ಆ್ಯಂಡ್ ಎಪಿಸೋಡ್ 1ಇಂದ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಪ್ರತಿಯೊಂದು ಸನ್ನಿವೇಶ, ಸಿನ್ಯಾರಿಯೋ, ಪ್ರತಿಯೊಂದು ಸೀನ್ಗಳು ನೀವು ನಿಮ್ಮ ಜೀವನದಲ್ಲಿ ತುಂಬ ರಿಲೇಟ್ ಮಾಡ್ಕೋತೀರಾ. ಅಂದರೆ ನಿಮ್ಮ ಜೀವನಕ್ಕೆ ತುಂಬ ಹತ್ತಿರವಾಗಿರುತ್ತೆ. ಸೊ
ಎಂಟರ್ಟೈನ್ ಅಂತೂ ಕಂಪ್ಲೀಟ್ಲಿ ಇದ್ದೇ ಇದೆ. ನೀವು ಕೂಡ ಖಂಡಿತವಾಗ್ಲೂ ಎಂಜಾಯ್ ಮಾಡೇ ಮಾಡ್ತೀರಾ. ಸೊ ತಪ್ಪದೆ ಇದೇ ಸೋಮವಾರದಿಂದ ನಮ್ಮ ಸೀರಿಯಲ್ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.